ನಗರಸಭಾ ಮಾಜಿ ಅಧ್ಯಕ್ಷರಿಂದ ಸರ್ಕಾರಕ್ಕೆ ಭಾರಿ ವಂಚನೆ. ನಗರಸಭೆಯಲ್ಲಿ ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು. 2024ರಲ್ಲಿ ಅಕ್ರಮ ಲೇಔಟ್ನ 21 ನಿವೇಶನಗಳಿಗೆ ರಾತ್ರೋರಾತ್ರಿ 21 ಈ ಖಾತೆಗಳ ಬಿಡುಗಡೆ. ಅಕ್ರಮಕ್ಕೆ ಎಸಗುವ ಪ್ರಭಾವಿಗಳಿಗೆ ಹಸಿರು ಹಾಸಿಗೆ ಹಾಕುವುದೇ ನಗರಸಭೆ? ಪ್ರಶ್ನೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಗ್ತೂರ್. ಈ ಎಲ್ಲ ಗಂಭೀರ ಆರೋಪಗಳನ್ನು ಮಾಡಿರುವವರು ಯಾರು ಗೊತ್ತಾ? ಒಬ್ಬ ಸಾಮಾನ್ಯ ಸಾಮಾಜಿಕ ಹೋರಾಟಗಾರ ಸೈಯದ್ ನವಾಜ್ ಆಸ್ಮಿ. ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಟೇಬಲ್ ಮೇಲೆ ರಾಶಿ ಡಾಕ್ಯುಮೆಂಟ್ಗಳನ್ನು ಶೇಖರಣೆ ಮಾಡಿಕೊಂಡು ನಗರಸಭಾ ಮಾಜಿ ಅಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದ ವಾಸಿದ್ ಅಲಿ ಖಾನ್ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ನಗರಸಭೆಗೆ ಸಂದಾಯವಾಗುವ ಭಾರಿ ತೆರಿಗೆಯ ನಷ್ಟ ಮಾಡಿದ್ದಾರೆಂದು ಗಂಭೀರವಾಗಿ ಆರೋಪಿಸಿದರು. ತಾಲೂಕಿನ ಒಂದಾರ್ಗುಪ್ಪೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ 20 ಗುಂಟೆಯನ್ನು ತಮ್ಮ ಪುತ್ರ ಕುರ್ಬಾತ್ ಅಲಿ ಖಾನ್ ಹೆಸರಲ್ಲಿ ಖರೀದಿ ಮಾಡಿರುವ ವಾಸಿಲ್ ರವರು ಸಂಬಂಧಿಸಿದ ಸ್ಥಳಕ್ಕೆ ಆಯಾ ಪಂಚಾಯಿತಿಯಿಂದ ಯಾವುದೇ ದಾಖಲೆಗಳನ್ನು ಮಾಡಿಕೊಳ್ಳದೆ ಕೇವಲ ಫೇಕ್ ದಾಖಲೆ ಸೃಷ್ಟಿಸಿ ನಗರಸಭೆಯಿಂದ ಲೇಔಟ್ ನಿರ್ಮಾಣಕ್ಕೆಂದು ಹೇಳಿ ತಾಲೂಕಿನ ಒಂದಾರ್ಗುಪ್ಪೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ 20 ಗುಂಟೆಯನ್ನು ತಮ್ಮ ಪುತ್ರ ಕುರ್ಬಾತ್ ಅಲಿ ಖಾನ್ ಹೆಸರಿನಲ್ಲಿ ಖರೀದಿ ಮಾಡಿರುವ ವಾಸಿಲ್ ರವರು ಸಂಬಂಧಿಸಿದ ಸ್ಥಳಕ್ಕೆ ಆಯಾ ಪಂಚಾಯಿತಿಯಿಂದ ಯಾವುದೇ ದಾಖಲೆಗಳನ್ನು ಮಾಡಿಕೊಳ್ಳದೆ ಕೇವಲ ಫೇಕ್ ದಾಖಲೆ ಸೃಷ್ಟಿಸಿ ನಗರಸಭೆಯಿಂದ ಲೇಔಟ್ ನಿರ್ಮಾಣಕ್ಕೆಂದು ಹೇಳಿ 21 ಈ ಖಾತೆಗಳನ್ನು ಮಾಡಿಕೊಂಡಿರುವುದು ದೊಡ್ಡ ಅಪರಾಧವಾಗಿದೆ ಎಂದು ಆರೋಪಿಸಿದರು. ಈಗಾಗಲೇ ಫೇಕ್ ದಾಖಲೆಗಳೇ ಒಂದು ನಿರ್ಮಾಣವಾಗಿರುವ ಲೇಔಟ್ನಲ್ಲಿ ನಿವೇಶನಗಳು ಮಾರಾಟವಾಗಿ ಖರೀದಿ ಮಾಡುವವರಿಗೆ ದೇವರೇ ಕಾಪಾಡಬೇಕು. ನನ್ನ ಬಳಿ ಸಂಪೂರ್ಣ ದಾಖಲೆಗಳಿವೆ, ಎಲ್ಲಿ ಬೇಕಾದರೂ ಬಹಿರಂಗವಾಗಿ ಪ್ರದರ್ಶನ ಮಾಡುತ್ತೇನೆ. ಕೂಡಲೇ ಇದೊಂದು ದೊಡ್ಡ ಭ್ರಷ್ಟಾಚಾರವಾಗಿದ್ದು ಸರ್ಕಾರ SIT ತನಿಖೆಗೆ ಒಳಪಡಿಸಬೇಕು. ಪ್ರಭಾವಿಗಳಾಗಿರುವುದರಿಂದ ಇವರಿಗೆ ಕಾನೂನು ಶಿಕ್ಷೆಯಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಮೊಹಿದ್ದೀನ್, ಮೊಹಮ್ಮದ್ ಹಾತಿಮ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಈಗ ಕೆಲವೊಂದು ದಿವಸ ಹಿಂದೆ ನನಗೆ ಯಾವುದೋ ಒಂದು ಮಾಹಿತಿ ಬಂದಿರುತ್ತೆ. ಏನಂದ್ರೆ ನಗರಸಭೆಯಲ್ಲಿ ಯಾವುದೋ ಒಂದು ಇಲ್ಲಿಗಲ್ ಪ್ಲೇಔಟ್ ಇದು ಲ್ಯಾಂಡ್ ಏನೋ ಆಕ್ಯುಪೈ ಒಬ್ರು ಮಾಡಿ ಅದ್ರ ಮೇಲೆ ಲೇಔಟ್ ಇದು ಮಾಡಿದ್ದಾರೆ. ಲೇಔಟ್ ಮಾಡಿಸ್ಕೊಂಡು ಅವರು ಆ ಲೇಔಟ್ ನಲ್ಲಿ 21 ಸೈಟ್ಗಳು ಮಾಡಿರ್ತಾರೆ. ಆ 21 ಸೈಟ್ಗಳು ಮಾಡ್ಕೊಂಡು ನಗರಸಭೆಯಿಂದ 21 ಖಾತೆ ಆಗಿರುತ್ತೆ ಅದ್ರ ಮೇಲೆ ಅಂತ. ಆ ಖಾತೆ ಆಗಿರೋದು ಅದರದ್ದು PIDಗಳು. ಇದು 21 PID ಐತೆ. ಆಮೇಲೆ ಈ ವಿಚಾರ ನನಗೆ ಬಂದ ತಕ್ಷಣ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇದರಲ್ಲಿ 1 PID ತಗೊಂಡು ಈ ಖಾತೆ ಯಾವ ಅದರದ ಮೇಲೆ ಹಾಕಿದ್ರಿ ಅಂತ ಮಾಡಿದ್ದೀರಾ ಅಂತ ಅಧಿಕಾರಿಗಳಿಗೆ ಒಂದು RTI ಹಾಕಿರ್ತೀನಿ. ಹಾಕ್ದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಗರಸಭೆಯಿಂದ ಸರ್ಟಿಫೈಡ್ ಕಾಪಿ ನನಗೆ ಕೊಡ್ತಾರೆ. ಫಸ್ಟ್ ಅದು ನಾನು ನಗರಸಭೆಯಿಂದ ದಾಖಲಾತಿ ತಗೊಂಡಾದ್ಮೇಲೆ RO ಅವರು ನನಗೆ ಎಲ್ಲ ಸರ್ಟಿಫೈಡ್ ಕಾಪಿ ಕೊಟ್ಟಿರ್ತಾರೆ. ಅದರಲ್ಲಿ ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡುವಾಗ ಅದರಲ್ಲಿ ಕುರ್ಬತ್ ಅಲಿ ಖಾನ್ ಬಿನ್ ವಾಸಿಲ್ ಅಲಿ ಖಾನ್ ಅವರು ಮಹೇಶ್ ಇಂದ 20 ಗುಂಟೆ ಜಾಗ ತಗೊಂಡಿದ್ದಾರೆ. ಯಾವುದಂದ್ರೆ ಸರ್ವೆ ನಂಬರ್ 133 ಹೊನ್ಗನಹಳ್ಳಿ ಚನ್ನಪಟ್ಟಣ ಅಂತ ಇರುತ್ತೆ ಡೀಟೇಲ್ಸ್. ಅದ್ ನಾನು ಈಸ್ಕೊಂಡು ಏನ್ ಮಾಡ್ತೀನಿ ಅಂದ್ರೆ ಒಂದು CC ಕಾಪಿ, ಅದು ಸರ್ಟಿಫೈಡ್ ಕಾಪಿ ನನಗೆ ಬೇಕು ಅಂತ ನಾನು ಸಬ್ ರಿಜಿಸ್ಟರ್ಗೆ ಹಾಕಿರ್ತೀನಿ. ಹಾಕ್ದಾದ್ಮೇಲೆ ಸೇಮ್ ನಂಬರ್ 487/1415 ಅಲ್ಲಿ ಇದರಲ್ಲಿ ಹೆಸರು ಏನೈತೆ ಅಂದ್ರೆ ಸೈಯದ್ ನಜೀರ್ ಪಾಷಾ ರವರಿಗೆ P ರಾಮಯ್ಯ ಅವರು 26 ಗುಂಟೆ ಜಾಗ ಮಾರಾಟ ಮಾಡಿದ್ದಾರೆ ಅಂತ ಇರುತ್ತೆ. ಇದು ನಗರಸಭೆಯಿಂದ ಪಡೆದಿರೋದು. ಇದು ಖಾತೆ ಮಾಡ್ಸಕ್ ಕೊಟ್ಟಿರೋದು ನಗರಸಭೆಗೆ. ಇದು ಫೇಕ್ ಕಾಪಿ. ಇದು ಸಬ್ ರಿಜಿಸ್ಟರ್ ಇಂದ ನಾನು ತಗೊಂಡಿರೋದು ಒರಿಜಿನಲ್ ಕಾಪಿ. ಇದು CC. ಇದು ತಾವು ಸ್ಕ್ಯಾನ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ಗೆ ಎಲ್ಲ ಆಟೋಮೆಟಿಕ್ ಆಗಿ PDF ಅದು ಜನರೇಟ್ ಆಗ್ಬಿಡುತ್ತೆ. ಇದು ಇಸ್ಕೋತೀನಿ. ಈಗ ನನ್ಗೆ ಏನ್ ಅನುಮಾನ ಬರುತ್ತೆ ಅಂದ್ರೆ ಒಂದು ರಿಜಿಸ್ಟರ್ ಡೀಡ್ ಇವರು ಫೇಕ್ ಮಾಡಿ ಕೊಟ್ಟಿದ್ದಾರೆ. ಯಾರೋ ಅವರು ಕುರ್ಬತ್ ಅಲಿ ಖಾನ್ ಬಿನ್ ವಾಸಿಲ್ ಅಲಿ ಖಾನ್ ರವರು ಈ ತರ ಇದು ಮಾಡಿದಾರಲ್ಲ, ಯಾವ್ದು ಇದ್ರ ಬಗ್ಗೆ ಬೇರೆ ರೀತಿ ಏನೇನ್ ಮಾಡಿದ್ದಾರೆ ನೋಡುವ ಅಂತ ನಾನು ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಹೋಗ್ತೀನಿ. ಹೋಗ್ದಾದ್ಮೇಲೆ ನನ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಇದು ಪಂಚಾಯತಿ ಒಂದಾರ್ಗುಪ್ಪೆ ಪಂಚಾಯತಿನಲ್ಲಿ 21 ಖಾತೆ ಈ ಸೊತ್ತುಗಳು ಅದೆಲ್ಲ ಒಂದು ಸೃಷ್ಟಿ ಮಾಡ್ಕೊಂಡಿದ್ದಾರೆ. 21 ಈ ಸೊತ್ತುಗಳು ಸೃಷ್ಟಿ ಮಾಡ್ಕೊಂಡು ಇವರು ಏನ್ ಮಾಡಿದ್ದಾರೆ ಅಂದ್ರೆ ವಿತ್ ಲೇಔಟ್ ಪ್ಲಾನ್ ಹಾಕಿದ್ದಾರೆ. ಲೇಔಟ್ ಪ್ಲಾನ್ ಮಾಡೋದು ಪ್ರಾಧಿಕಾರ ಅವರು, ಇವ್ರಿಗೆ ಮಾಡಕ್ ಬರಲ್ಲ ಪಂಚಾಯತಿ ಅವ್ರಿಗೆ. ಅದರಲ್ಲಿ ಲೇಔಟ್ ಪ್ಲಾನ್ ಹಾಕ್ಬಿಟ್ಟು ಏನ್ ಮಾಡಿರ್ತಾರೆ ಅಂದ್ರೆ ಇವರು ಲೇಔಟ್ ಪ್ಲಾನ್ ಮೇಲೆ ಒಂದಾರ್ಗುಪ್ಪೆ ಪಂಚಾಯತಿ ಇದು ಲೇಔಟ್ ಪ್ಲಾನ್ ಅವ್ರದ್ದು ಸೀಲ್ ಯೂಸ್ ಮಾಡಿದ್ದಾರೆ, ಅವ್ರದ್ದು ಸೈನ್ ಯೂಸ್ ಮಾಡಿದ್ದಾರೆ. ಆಮೇಲೆ ಒಂದಾರ್ಗುಪ್ಪೆಯಿಂದ ತಗೊಂಡಿದ್ದಾರೆ ಅಂತ ಸಂಪೂರ್ಣ ಇದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅವರು. ಇದು ಲೇಔಟ್ ಯಾವುದು? ಇದು 20 ಗುಂಟೆನಲ್ಲಿ ಇವರು ಲೇಔಟ್ ನಾವು ಮಾಡ್ಕೊಂಡಿದ್ದೀರಿ ಅಂತ ಟೋಟಲ್ 21,452 ಸ್ಕ್ವೇರ್ ಫೀಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವರು.
ಅದು ಇಲ್ಲಿಗಲ್ಲು. ಇದು ನನ್ಗೆ ಆಮೇಲೆ ಇದು ನಾನು ತಗೊಂಡಾದ್ಮೇಲೆ ಏನ್ ಮಾಡ್ತೀನಿ, ಪಂಚಾಯತಿಗೆ ಒಂದು ಲೆಟರ್ ಹಾಕ್ತೀನಿ, PDOಗೆ. ಏನಂದ್ರೆ ಈ ಲೇಔಟ್ ಪ್ಲಾನ್ ನೀವು ಕೊಡ್ಬೋದಾ ಏನೋ, ನಿಮ್ಗೆ ಅಪ್ರೂವ್ ಮಾಡಕ್ಕೆ ನಿಮ್ಗೆ ಏನೋ ಅದು ಪವರ್ಸ್ ಐತೆ ಏನೋ ಅಂತ PDOಗೆ ನಾನು ಕೇಳಿರ್ತೀನಿ. ಕೇಳ್ದಾದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದ್ರೆ, ನಮ್ಗೆ ಲೇಔಟ್ ಪ್ಲಾನ್ ಕೊಡಕ್ ಬರಲ್ಲ, ಆಮೇಲೆ ಆ ಸರ್ವೆ ನಂಬರ್ನಲ್ಲಿ ಯಾವುದನ್ನು ನಾವು ಖಾತೆ ಮಾಡಿಕೊಡ್ಲಿಲ್ಲ ಅಂತ ನನಗೆ ಒಂದು ಲೆಟರ್ ಕೊಟ್ಟಿರ್ತಾರೆ. ಅದರಲ್ಲಿ ಬರೀ 2 ಖಾತೆ ಆಗಿದೆ, ಅದನ್ನು ಬೇರೆಯವ್ರದ್ದು. ಆ ಸಂಬಂಧಪಟ್ಟಿಗೆ ಆ ಖಾತೆನಲ್ಲಿ ಯಾವುದೂ ಅದರದ್ದು ರೆಕಾರ್ಡ್ಸ್ ಏನಿಲ್ಲ, ಕೊಟ್ಟಿರ್ತಾರೆ. ಕೊಟ್ಟಾದ್ಮೇಲೆ ನಾನೇನ್ ಮಾಡ್ತೀನಿ ಅಂದ್ರೆ DC ರವರಿಗೆ ಒಂದು ಇಮೇಲ್ ಹಾಕ್ತೀನಿ. ಏನಂದ್ರೆ ಒಂದು DC ಕನ್ವರ್ಷನ್ ಕಾಪಿ ಕೂಡ ಅದ್ರ ಜೊತೆಗೆ ನಗರಸಭೆಗೆ ಕೊಡಕ್ಕೆ DC ಕನ್ವರ್ಷನ್ ಕಾಪಿ ಕೂಡ ಒಂದು ಸೃಷ್ಟಿ ಮಾಡಿರ್ತಾರೆ ಇವರು. ಅದು ನನಗೆ ಮಾಹಿತಿ ಬೇಕು, ಡೀಟೇಲ್ ಬೇಕು ಅಂತ ಒಂದು DC ಕನ್ವರ್ಷನ್ ಕೇಳುವ ಅಂತ ಇವ್ರ ಹತ್ರ ಒಂದು ಇಮೇಲ್ ಹಾಕಿರ್ತೀನಿ. ಅದು ಇನ್ನೂ ಗಂಟ ನನಗೆ ಆನ್ಸರ್ ಬಂದಿಲ್ಲ. ಇದು ಅಂದ್ರೆ ಇದರಲ್ಲಿ ಏನೈತೆ ಅಂದ್ರೆ 2015-16 ನಲ್ಲಿ ಕುರ್ಬತ್ ಅಲಿ ಖಾನ್, ವಾಸಿಲ್ ಅಲಿ ಖಾನ್ ರವರ ಮಗ ಕುರ್ಬತ್ ಅಲಿ ಖಾನ್ ಅವ್ರಿಗೆ 20 ಕುಂಟೆನಲ್ಲಿ DC ಕನ್ವರ್ಷನ್ ನಾವು ಮಾಡಿಕೊಟ್ಟಿದ್ದೀವಿ. 2,41,778 ರೂಪಾಯಿ ಇವರು ಹಣ ಕಟ್ಟಿದ್ದಾರೆ ಅದಕ್ಕೆ ಫೀಸು ಅಂತ ಕೊಟ್ಟಿರ್ತಾರೆ. ಯಾರು ಇದು ನಗರಸಭೆಯಿಂದ ಇದು ಡಾಕ್ಯುಮೆಂಟ್ ಇವರು ಖಾತೆ ಮಾಡ್ಸಕ್ಕೆ 21 ಖಾತೆ ಮಾಡ್ಸಕ್ಕೆ ಡಾಕ್ಯುಮೆಂಟ್ ಕೊಟ್ಟಿರೋದು ನಗರಸಭೆನಲ್ಲಿ ಇದೆಯಲ್ಲ. ಅದು ಆದ್ಮೇಲೆ ಟೋಟಲ್ ಎಷ್ಟು ಖಾತೆ ಆಗಿದೆ ಅಂತ ನಗರಸಭೆನಲ್ಲಿ ನೋಡಿದ್ರೆ ನಾವು PID ನಂಬರ್ ಸಮೇತ ಐತೆ 21 ಖಾತೆ ಆಗಿರುತ್ತೆ. ಇದು 21 ಖಾತೆ ಮಾಡ್ಬಿಟ್ಟು ಈ ಜಾಗ ಕೂಡ ಅವರು ಮಾರಾಟ ಬೇರೆ ಬೇರೆ ಏನೋ ಆ ಕಡೆ ಬೇರೆ ಬೇರೆ ಫ್ಯಾಮಿಲೀಸ್ಗೆ ಎಲ್ಲ ಮಾಡಿರ್ತಾರೆ. ಇವರು ಮಾರಾಟ ಮಾಡಿರ್ತಾರೆ. ಯಾರು ಕುರ್ಬತ್ ಅಲಿ ಖಾನ್, ಆ ವಾಸಿಲ್ ಅಲಿ ಖಾನ್ ರವರ ಮಗ ಏನ್ ಮಾಡ್ತಾರೆ ಅಂದ್ರೆ ಲೇಔಟ್ ಎಲ್ಲ ಸೃಷ್ಟಿ ಮಾಡಿ ಈ ತರ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಮಾರಾಟ ಬೇರೆಯವ್ರಿಗೆ ಒಂದು 21 ಸೈಟು ಮಾರಾಟ ಮಾಡಿರ್ತಾರೆ ಲೇಔಟ್ ಅಲ್ಲಿ. ಒಂದರ್ಗುಪ್ಪೆ ಅಂತ ಲೇಔಟ್ ಏನು ಇವರು ಮಾಡ್ಕೊಂಡಿದ್ರು, ಆ ಲೇಔಟ್ ನಲ್ಲಿ ಮಾರಾಟ ಮಾಡಿರ್ತಾರೆ. ಅಂದ್ರೆ ಅದರದ್ದು ನಗರಸಭೆದು ಖಾತೆ ಮಾಡ್ಕೊಂಡಿರ್ತಾರೆ ಇವರು. 21 ನಗರಸಭೆದು ಖಾತೆ ಕೂಡ ಐತೆ ಇನ್ನು ರೆಕಾರ್ಡ್ ನಲ್ಲಿ. ಒಂದರ್ಗುಪ್ಪೆ ಪಂಚಾಯತಿಯಿಂದ ಈ ಸ್ವತ್ತುಗಳು ಸೃಷ್ಟಿ ಮಾಡಿದ್ದಾರೆ. ನಗರಸಭೆಯಿಂದ ಅಪ್ರೂವ್ಡ್ ಈ ಖಾತೆ ತಗೊಂಡಿದ್ದಾರೆ ಅಲ್ಲಿಂದ. ಇದು ಎಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಇದು ನಗರಸಭೆಯಿಂದ ನಾನು ತಗೊಂಡಿರೋದು ಡಾಕ್ಯುಮೆಂಟ್ಸ್. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇದೆಲ್ಲ ಒಂದು ಫೇಕ್ ಡೀಡ್ ರೆಡಿ ಮಾಡ್ಕೊಂಡ್ರು. ರೆಡಿ ಮಾಡ್ಕೊಂಡು ಇದಕ್ಕೆ ಒಂದು ಈ ಸೊತ್ತು ಪಂಚಾಯತಿದು ಈ ಸೊತ್ತು ರೆಡಿ ಮಾಡ್ಕೊಂಡ್ರು 2. ಆಮೇಲೆ ಇದಕ್ಕೆ ನಾನು ಹಣ ಕಟ್ಟಿದ್ದೀನಿ ಅಂತ ಒಂದು ಫೇಕ್ ಬಿಲ್ ಹಾಕಿದ್ರು. ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಇವ್ರು ಇಷ್ಟೆಲ್ಲ ಮಾಡ್ದಾದ್ಮೇಲೆ ಅದಕ್ಕೆ ಒಂದು ಫೇಕ್ DC ಕನ್ವರ್ಷನ್ ಕಾಪಿ ಹಾಕಿದ್ರು. ಆಮೇಲೆ ಲೇಔಟ್ ಪ್ಲಾನ್ ಹಾಕಿದ್ರು. ಇಷ್ಟೆಲ್ಲ ಡಾಕ್ಯುಮೆಂಟ್ ವಿತ್ ನೋಟ್ರಿ ಮಾಡ್ಬಿಟ್ಟು ತಗೊಬಂದು ನಗರಸಭೆಗೆ ಹಾಕಿರ್ತಾರೆ ಇವರು. ನನ್ನ ಹತ್ರ ಇದೆಲ್ಲ ದಾಖಲಾತಿ ಐತೆ, ನನಗೆ ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್. DC ಇಂದ ಅದು ಇಮೇಲ್ ಮಾಡಿದ್ದೀನಿ, ಆಮೇಲೆ ಮೊನ್ನೆ ಅರ್ಜಿ ಕೂಡ ಕೊಟ್ಟಿದ್ದೀನಿ. ಇನ್ನೂ ಗಂಟ ನನಗೆ ಅದು ಏನೋ ಮಾಹಿತಿ ಬಂದಿಲ್ಲ ಅಲ್ಲಿಂದ. ಅದು ಬರೀ ಬರಬೇಕು. ಈಗ ಪಂಚಾಯತಿಯಿಂದ ಬಂದಿರೋದು ನನ್ನ ಹತ್ರ ಐತೆ. DC ಕನ್ವರ್ಷನ್ ಫೇಕ್ ಅಂತ ನನ್ನ ಹತ್ರ ಇಲ್ಲ. ಇದು ಯಾಕೆ ನನ್ಗೆ ಅನುಮಾನ ಬರ್ತಾ ಇದೆ ಅಂದ್ರೆ ಒಂದು ಸೇಲ್ ರಿಜಿಸ್ಟರ್ ಫೇಕ್ ಇದ್ರೆ DC ಕನ್ವರ್ಷನ್ ಕಾಪಿ ಇವರು ಹಾಕಿದ್ರೆ ಅದು ಕೂಡ ಈಗ DC ಸುಮ್ನೆ ಅಂತೂ ಕೊಡಲ್ಲ, ಅವರು ತನಿಖೆ ಮಾಡಿ ಕೊಡೋದು ಇರುತ್ತೆ. ಇದರಲ್ಲಿ ಐತೆ, ಅವರು ನಗರಸಭೆಯಿಂದ ಕೊಟ್ಟಿದ್ದಾರಲ್ಲ ನನಗೆ DC ಕನ್ವರ್ಷನ್ ಕಾಪಿ ಹಾಕಿದ್ದಾರೆ ಅಂತ. ಇದು ವೆರಿಫಿಕೇಶನ್ ಮಾತ್ರ ಆಗ್ಲಿಲ್ಲ, ಒಂದೇ ಕಾಪಿ ಇದು DC ಕನ್ವರ್ಷನ್ ಕಾಪಿ ವೆರಿಫಿಕೇಶನ್ ಆಗ್ಲಿಲ್ಲ. ಸಬ್ ರಿಜಿಸ್ಟ್ರಿಯಿಂದ ರಿಜಿಸ್ಟರ್ ಕಾಪಿ ವೆರಿಫಿಕೇಶನ್ ಮಾಡಿದ್ದೀನಿ, ಅದು ಫೇಕ್ ಅಂತ ಗೊತ್ತಾಯ್ತು. ಆಮೇಲೆ ಪಂಚಾಯತಿ ಅವರು ಆಲ್ರೆಡಿ ಬರ್ತ್ ಕೊಟ್ಬಿಟ್ಟಿದ್ದಾರೆ, ನನ್ಗೆ ಈ ಸಂಬಂಧಪಟ್ಟಿಗೆ ಯಾವ್ದು ದಾಖಲಾತಿನೇ ಇಲ್ಲ ಅವ್ರಿಗೆ, ಆಮೇಲೆ ಕೊಡಕ್ ಬರಲ್ಲ ಅಂತ ಅವ್ರು ಆಲ್ರೆಡಿ ಕೊಟ್ಬಿಟ್ಟವ್ರೆ 2. ಆಮೇಲೆ ಇದಕ್ಕೆ ಈಗ DC ಕನ್ವರ್ಷನ್ ಮೇಲೆ ಇದಾಗಿದೆ. DC ಕನ್ವರ್ಷನ್ಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಇಮೇಲ್ ಕೂಡ ಕಳಿಸಿದ್ದೀನಿ, ಆಮೇಲೆ ಮೊನ್ನೆ ಅರ್ಜಿ ಕೂಡ ಹಾಕಿದ್ದೀನಿ. ಅದರದ್ದು ಇನ್ನೂ ನನಗೆ ಡೀಟೇಲ್ಸ್ ಬಂದಿಲ್ಲ. ಇದೆಲ್ಲ ಮಾಡ್ಕೊಂಡು ಅವರು 21 ಖಾತೆ ಮಾಡಿಸ್ಕೊಂಡು ಬೇರೆ ಬೇರೆ ಇವ್ರಿಗೆ ಫ್ಯಾಮಿಲೀಸ್ಗೆ ಎಲ್ಲ ಮಾರಾಟ ಮಾಡಿರ್ತಾರೆ. ಯಾರೋ ವಾಸಿಲ್ ಅಲಿ ಖಾನ್ ಅವರ ಮಗ ಕುರ್ಬತ್ ಅಲಿ ಖಾನ್ ಅಂದ್ರೆ ಒಬ್ಬ ನಗರಸಭೆ ಮಾಜಿ ಅಧ್ಯಕ್ಷರು, ಆಮೇಲೆ ಹಿರಿಯ ನಗರಸಭೆ ಸದಸ್ಯರು ಇವರು. ಇವ್ರಿಗೆ ನಮ್ಗೆ ಅನುಮಾನ ಏನ್ ಬರ್ತಾ ಇದೆ ಅಂದ್ರೆ ಇವ್ರಿಗೆ ಗೊತ್ತಿಲ್ಲ ತರ ಇದು ಏನೋ ನಡೆದಿಲ್ಲ, ಇವ್ರಿಗೆ ಎಲ್ಲ ಗೊತ್ತಿದೆ. ಈಗ ಅವ್ರ ಮಗ ಎಲ್ಲ ಒಂದ್ ಲೇಔಟ್ ಮಾಡಿದ್ದಾನೆ, ಯಾವ್ದೋ ಒಂದ್ ಜಮೀನ್ ತಗೊಂಡಿದ್ದಾನೆ ಅಂದ್ರೆ ಮಾಡಿದ್ದಾನೆ, ಎಲ್ಲ ಗೊತ್ತಿರುತ್ತೆ. ಇದರಲ್ಲಿ ಸರ್ಕಾರಕ್ಕೆ ತುಂಬಾ ನಷ್ಟ ಆಗಿದೆ. ತೆರಿಗೆ ಹಣ ಆಗ್ಲಿ, ಆಮೇಲೆ DC ಕನ್ವರ್ಷನ್ ಫೀಸ್ ಆಗ್ಲಿ, ಆಮೇಲೆ ಈ ಸೊತ್ತುನಲ್ಲಿ ಅದು ಕೂಡ ಈ ಸೊತ್ತುನಲ್ಲಿ ಕೂಡ ಫೀಸ್ ಕಟ್ಟಿದೀನಿ ಅಂತ ಇದೆಲ್ಲ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ಪ್ರಾಧಿಕಾರಕ್ಕೆ ಇವರು ಏನೋ ಗೊತ್ತೇ ಇಲ್ಲ ಪ್ರಾಧಿಕಾರ ಅವ್ರಿಗೆ.
ಅದಾಗ್ಲಿ ಎಲ್ಲ ಇದು ಸರ್ಕಾರಕ್ಕೆ ನಷ್ಟ, ಸರ್ಕಾರದ ಜೊತೆ ಮೋಸ. ಆಮೇಲೆ ಅದು ಯಾರ್ಯಾರ ಅಮಾಯಕರಿಗೆ ಜಾಗ ಇವರು ಮಾರಾಟ ಮಾಡಿದ್ದಾರೆ ಅವ್ರಿಗೂ ಕೂಡ ಮೋಸ ಮಾಡಿದ್ದಾರೆ ಇವರು. ಇದು ಫ್ರಾಡ್, ಫೋರ್ಜರಿ ಕೇಸ್ ಆಗುತ್ತೆ. ಫೋರ್ಜರಿ ಕೇಸ್ ಇವರು ಮಾಡ್ಕೊಂಡಿದ್ದಾರೆ, ಆಲ್ರೆಡಿ ಎಲ್ಲ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮಾಡ್ದಾದ್ಮೇಲೆ ಈಗ 21 ಜನಗೆ ಅವರು ಆಲ್ರೆಡಿ ಮಾರಾಟ ಮಾಡಿದ್ದಾರೆ ಅಂತ ಕೆಲವೊಂದು ಮ್ಯೂಟೇಷನ್ ಲಿಸ್ಟ್ ಅಲ್ಲಿ ಐತೆ ಈ ಖಾತೆಗಳು. ಈಗ ನಗರಸಭೆ ಆಯುಕ್ತರಿಗೆ ಗೊತ್ತು, ಅದು ಸ್ಟಾಪ್ ಮಾಡಿದ್ರು ಅಥವಾ ಹಂಗೆ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ನನಗೆ ಚೆನ್ನಾಗಿ ಅದು ಅದ್ರ ಬಗ್ಗೆ ಏನೋ ಇನ್ನೂ ಮಾಹಿತಿ ನನ್ನ ಹತ್ರ ಇಲ್ಲ. ನಗರಸಭೆ ಅಧಿಕಾರಿ ಏನ್ ಮಾಡವ್ರೆ ಅಂತ ಅವ್ರಿಗೆ ಈಗ ನಾಳೆ ನಾನು ಅರ್ಜಿ ಕೊಡ್ತೀನಿ. ಆಮೇಲೆ ಈಗ 21 ಏನು ಇವರು ಸೈಟ್ಗಳು ಮಾರಾಟ ಮಾಡಿದಾರಲ್ಲ, ಆ ಅಮಾಯಕರು ನಾಳೆ ದಿವಸ ಇದೇ ತರ ಬೆಂಗಳೂರಲ್ಲಿ ಎಲ್ಲೋ ಬೇರೆ ಬೇರೆ ಕಡೆ ಎಲ್ಲ ಮನೆ ಎಲ್ಲ ಕಟ್ಕೊಂಡಿದ್ರು ಸರ್. ಮನೆ ಎಲ್ಲ ಕಟ್ಟಾದ್ಮೇಲೆ ಅದು ಅಕ್ರಮ ಜಾಗ ಅಥವಾ ಬೇರೆಯವ್ರ ಜಾಗ ಅಂತ ಎಲ್ಲ ಲ್ಯಾಂಡ್ ಡಿಸ್ಪ್ಯೂಟ್ ಇದು ಅದು ಆಗಿ ಕೋರ್ಟಿಂದ ಆದೇಶ ಬಂದು ಎಲ್ಲ ಡೆಮಾಲಿಶ್ ಎಲ್ಲ ಮಾಡಿದ್ದಾರೆ. ಇನ್ನೂ ಗಂಟ ಈ ಜಾಗ ಖಾಲಿ ಐತೆ, ಇಲ್ಲಿ ಯಾರೂ ಮನೆ ಕಟ್ಟಲಿಲ್ಲ. ಎಲ್ಲ ಸೈಟ್ಗಳು ಎಲ್ಲ ಮಾರಾಟ ಮಾಡಿದ್ದಾರೆ. ಮಾಡಿದಾದ್ಮೇಲೆ ಇನ್ನೂ ಯಾರು ಮನೆ ಕಟ್ಟಲಿಲ್ಲ. ಅದಕ್ಕೆ ಏನಿರೋದು, ಇದು ಆದಷ್ಟು ಬೇಗ ಕ್ರಮ ತಗೊಂಡು ಆ ಅಮಾಯಕರಿಗೆ ಏನಿರೋದು ಒಂದು ಅವ್ರಿಗೆ ಒಂದು ದಾರಿ ಮಾಡಿಸ್ಕೊಳ್ಬೇಕು. ಆ ಅಮಾಯಕರಿಗೆ ಯಾರು ತಗೊಂಡಿದ್ದಾರೆ ಆ ಜಾಗ ಅವ್ರಿಗೆ ಒಂದು ನ್ಯಾಯ ಸಿಗ್ಬೇಕು. ಮತ್ತೆ ಈ ತರ ಈಗ ಒಬ್ಬ ನಗರಸಭೆ ಮಾಜಿ ಅಧ್ಯಕ್ಷ ಅವ್ರ ಕುಟುಂಬಸ್ಥರು ಈ ತರ ಮಾಡಿದ್ರೆ ಬೇರೆ ಯಾರು ಏನ್ ಬೇಕಾಗಿರೋದು ನಗರಸಭೆನಲ್ಲಿ ಮಾಡ್ಕೋಬಹುದು. ಈಗ ಅವರು ಒಬ್ಬ ಜವಾಬ್ದಾರಿ ಇರೋರು ಪರ್ಸನ್ ಇದಾರ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನೈತೆ ಅಂದ್ರೆ ಇದೆಲ್ಲ ಮಾಡಕ್ಕೆ ಇವ್ರಿಗೆ ಶಕ್ತಿ ಎಲ್ಲಿಂದ ಸಿಕ್ತು ಅಂತ. ಈಗ ಒಂದು DC ಕನ್ವರ್ಷನ್ ಕಾಪಿ ಫ್ರಾಡ್ ಮಾಡಿರ್ತಾರೆ, ಒಂದು ಸಬ್ ರಿಜಿಸ್ಟರ್ ತಗೊಬಂದು ಹಾಕ್ತಾರೆ. ಅದು 1-2 ಖಾತೆ ಇಲ್ಲ, 21 ಖಾತೆ, 21 ಸೈಟು. ಇದು ಯಾವ ಅದರದ ಮೇಲೆ ಅವರು ಮಾಡಿದ್ರು. ಆಮೇಲೆ ಯಾರಿದು ಇದರದೇ ಆ ತುರ್ಬತ್ ಅಲಿ ಖಾನ್ಗೆ ಯಾರ್ದು ಸಾಥ್ ಐತೆ, ಯಾರ್ದು ಶಕ್ತಿ ಐತೆ, ಯಾರ್ದು ಕೈವಾಳ ಐತೆ, ಅದ್ರ ಬಗ್ಗೆ ಸರ್ಕಾರದಿಂದ ಮನವಿ ಏನಂದ್ರೆ ಇದು ಆದಷ್ಟು ಬೇಗ ಒಂದು SIT ರಚನೆ ಮಾಡಿ ಸರ್ಕಾರದಿಂದ ಒಂದು ಕಠಿಣ ಕ್ರಮ ತಗೋಬೇಕು. ಇದು ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನಾನು ಮನವಿ ಮಾಡ್ತೀನಿ. ಆಮೇಲೆ ನಿಮ್ಮ ಮಾಧ್ಯಮ ಸ್ನೇಹಿತರ ಹತ್ರ ಏನಂದ್ರೆ ಈ ತರ ಆದಷ್ಟು ಬೇಗ ತಾವು ಎಲ್ಲ ಇದ್ರ ಬಗ್ಗೆ ತನಿಖೆ ಮಾಡಕ್ಕೆ ನನಗೆ ಸಾಥ್ ಕೊಡಿ ದಯವಿಟ್ಟು. ನಾನು ಈ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಕ್ಕೆ ಸುಮಾರು 3 ತಿಂಗಳು ನಾನು ಏನೇನ್ ಮಾಡಿದೀನಿ ನನಗೆ ಗೊತ್ತು. ನನಗೆ ಬೇರೆ ಬೇರೆಯವ್ರ ಕಡೆಯಿಂದ ಎಲ್ಲೆಲ್ಲಿಂದ ಧಮಕಿ ಬರೋದು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ನ ಮೇಲೆ ಸುಮ್ನೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಈ ತರ ಎಲ್ಲ ನನ್ನ ಜೊತೆ ನಡೀತಾ ಇದೆ. ಈಗ ಒಬ್ಬ ನಗರಸಭೆ ಹಿರಿಯ ಸದಸ್ಯರು ಅಂದ್ರೆ ಸಾಮಾನ್ಯ ವ್ಯಕ್ತಿ ಏನಿಲ್ಲ, ಆದಷ್ಟು ಪವರ್ಫುಲ್ ಅವರು ಒಂದು. ಆಮೇಲೆ ಎರಡನೇದು ಮಾಜಿ ನಗರಸಭೆ ಅಧ್ಯಕ್ಷರು ಅವರು. ಆಮೇಲೆ ನಮ್ಮ ಯಾವ್ದದು ಹಜ್ಜು ಕಮಿಟಿನಲ್ಲೂ ಕೂಡ ಅವರು ಏನೋ ಮೆಂಬರ್ ಆಗಿದ್ದಾರೆ, ಡೈರೆಕ್ಟ್ರು. ಆದಷ್ಟು ಅವ್ರ ಹತ್ರ ಪವರ್ ಐತೆ, ಆದಷ್ಟು ಗಣ್ಯ ವ್ಯಕ್ತಿಗಳು ಅವ್ರ ಜೊತೆ ಇದ್ದಾರೆ. ಸ್ವಲ್ಪ ಅದಕ್ಕೆ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ಕೋತೀನಿ, ಇದಕ್ಕೆ ದಯವಿಟ್ಟು ಸಹಕಾರ ಕೊಡಿ, ಇದು ಒಳಗೆ ಬರಬೇಕು ಅಂತ. Balu Public School is the 21st century school and we are the only future-proof school of town.